ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಕ್ಷಿಣದ ಗದ್ದುಗೆ ಏರೋಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ಸಮರ್ಥ ಶಾಮನೂರು ವರ್ಸಸ್ ಶ್ರೀನಿವಾಸ ದಾಸಕರಿಯಪ್ಪ ನಡುವೆ ಜೋರಾದ ಫೈಟ್ ಇದ್ದು, ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಬಗ್ಗೆ ಮತದಾರರ ಅಭಿಪ್ರಾಯ ಏನ್ ಹೇಳ್ತಾರೆ ಆ ಊರಿನ ಜನ? ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಪೈಕಿ ಯಾರಿಗೆ ಒಲಿಯುತ್ತೆ ದಕ್ಷಿಣದ ಗದ್ದುಗೆ? ಶತಮಾನಗಳ ಕಾಲ ಕಾಂಗ್ರೆಸ್ ಪಾಲಾಗಿದ್ದು ಈ ಸಲ ಬದಲಾಗುತ್ತಾ ಅಥವಾ ಈ ಸಲವೂ ಹಳೆ ಸಂಪ್ರದಾಯವೇ ಮುಂದುವರಿಯುತ್ತಾ? ದಾವಣಗೆರೆಯಲ್ಲಿ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗುತ್ತೆ. ದಾವಣಗೆರೆ ದಕ್ಷಿಣದಲ್ಲಿ ಗ್ಯಾರಂಟಿ ನ್ಯೂಸ್ ನ ಜನಾಭಿಪ್ರಾಯ. ದಾವಣಗೆರೆ ದಕ್ಷಿಣದಲ್ಲಿ ನಮ್ಮ ಚಾನೆಲ್ನ ಚೀಫ್ ಎಡಿಟರ್ ರಾಧಾ ಹಿರೇಗೌಡರ್ ಗ್ರೌಂಡ್ ರಿಪೋರ್ಟ್ ಕೊಡ್ತಾರೆ. ದಾವಣಗೆರೆ ದಕ್ಷಿಣ ಅಖಾಡದ ಬಿಗ್ ಫೈಟ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ. ಬಿಸಿಲು ಜೋರಾಗಿದೆಯಾ ಆ ಭಾಗದಲ್ಲಿ ಅಥವಾ ಬಿಸಿಲಿಗಿಂತಲೂ ಅಬ್ಬರದ ಪ್ರಚಾರ ಜೋರಾಗಿದೆಯಾ? ಏನ್ ಹೇಳ್ತಾರೆ ಜನ? ಬೇಸತ್ತಿದ್ದಾರಾ? ಖುಷಿಯಿಂದ ಇದ್ದಾರಾ? ಈ ಸಲ ಯಾರ ಪಾಲಿಗೆ ದಾವಣಗೆರೆ ದಕ್ಷಿಣ ಒಲಿಯತ್ತೆ? ಜನರ ನಾಡಿ ಮಿಡಿತ ಏನು ತೋರಿಸುವ ಪ್ರಯತ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ವೀಕ್ಷಕರೇ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಇಲ್ಲಿ ಮತದಾರರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಬಂಡಾಯ ಮತ್ತು ಪಕ್ಷೇತರ ಅಭ್ಯರ್ಥಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಕಂಟೆಸ್ಟ್ ಮಾಡಿದ್ದಾರೆ ಮತ್ತು ತಮ್ಗೆ ಗೊತ್ತಿದೆ ಇಡೀ ಕರ್ನಾಟಕದಾದ್ಯಂತ ಸಾದಿಕ್ ಪೈಲ್ವಾನ್ ದೊಡ್ಡ ಸುದ್ದಿ ಮಾಡಿದ್ರು, ಆಮೇಲೆ ಅವರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಸೊ ಈ ಬಂಡಾಯ ಮತ್ತು ಅಲ್ಪಸಂಖ್ಯಾತರು ಏನು ಸ್ವಲ್ಪ ಸಿಟ್ಟಾಗಿದ್ದಾರೆ, ಇದು ಸಮರ್ಥ ಅವರಿಗೆ ಮೈನಸ್ ಪಾಯಿಂಟ್ ಆಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರಿಗೆ ಒಂದು ಪಾಸಿಟಿವ್ ಆಗಬಹುದಾ? ಮೊದಲನೇದಾಗಿ ತಮಗೆ ಧನ್ಯವಾದ ಅರ್ಪಿಸ್ತೀನಿ. ತಾವು ನಿರಂತರವಾಗಿ ಏನು ಸುದ್ದಿ ಮಾಡಿಬಿಟ್ಟು ನಿಜಾಂಶ ಏನಿದೆ ಅಂತ ಜನಕ್ಕೆ ತೋರಿಸ್ತಾ ಇದ್ದಾರೆ. ಈ ಗ್ಯಾರಂಟಿ ನ್ಯೂಸ್ ಮುಖಾಂತರ ಹೇಳಕ್ಕೆ ನಾನು ಬಯಸ್ತೀನಿ, ದಕ್ಷಿಣದಲ್ಲಿ ಸರಿಸುಮಾರು ಒಂದು 28,000 ಕುಟುಂಬಗಳು ಇವತ್ತು ಗ್ಯಾರಂಟಿಯ ಫಲಾನುಭವಿಗಳಿದ್ದಾರೆ. ಅವರಿಗೆ ಕನಿಷ್ಠ ಒಂದು 2-3 ಸಾವಿರ ರೂಪಾಯಿ ಅವ್ರ ಮನೆಗೆ ಏನು ಹೋಗ್ತಾ ಇದೆ, ಅವ್ರ ಜೀವನ ನಡೀತಾ ಇದೆ. ಯಾರು ಮಾಡಿರೋದು? ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಮಾಡಿ ಅಂತ ಕಾಂಗ್ರೆಸ್ಗೆ ಬೆಂಬಲ ಕೊಡಿ ಅಂತ ಹೇಳಕ್, ನಿಮಗೆ ಜನಪರ ಯೋಜನೆಗಳು ಯಾರು ಕೊಡ್ತಾರೆ ಅವ್ರಿಗೆ ಜನ ಅಲ್ಲಿ ಬೆಂಬಲ ಕೊಡ್ತಾರೆ. ಅಲ್ಪಸಂಖ್ಯಾತರ ವಿಚಾರದ ಬಗ್ಗೆ ಹೇಳ್ತೀನಿ ಮೇಡಮ್. ಅಲ್ಪಸಂಖ್ಯಾತರ ಅಂದ್ರೆ ಈಗ ಬಿಜೆಪಿ ಯಾವತ್ತಾರ ಅಲ್ಪಸಂಖ್ಯಾತರ ಬಗ್ಗೆ ಏನು ಈಗ ಮೊಸಳೆ ಕಣ್ಣು ಹಾಕ್ತಿದ್ದಾರೆ. ಒಬ್ರಿಗಾರ ಅಲ್ಪಸಂಖ್ಯಾತರಿಗೆ ಇವರು ವಿಧಾನ ಪರಿಷತ್ತಲ್ಲಾಗ್ಲಿ ಇಲ್ಲ ವಿಧಾನಸೌಧದಲ್ಲಿ ಯಾವತ್ತಾರ ಟಿಕೆಟ್ ಕೊಟ್ಟಾರ? ರಾಜ್ಯಸಭೆಗೆ ಕಳಿಸಿದ್ದಾರೆ ಯಾವತ್ತಾರ? ಇವತ್ತು ಜೆಡಿಎಸ್ ಜೊತೆ ಒಪ್ಪಂದ ಮಾಡ್ಕೊಂಡಾರಲ್ಲ ಮೇಡಮ್. ನೇರ ಪ್ರಶ್ನೆ, ಈಗ NDA ಅಂದ್ರೆ ಏನು? ಇಬ್ರು ಟಿಕೆಟ್ ಹಂಚ್ಕೊಂತಾರ ಅನ್ಕೊಳ್ಳಿ, 28ಗೂ ಟಿಕೆಟ್ ಹಂಚ್ಕೊಂತಾರೆ. ಈಗ 2 ಟಿಕೆಟ್ ಇತ್ತಲ್ಲ, ಒಂದ್ ಬಾಗಲಕೋಟೆ ಒಂದ್ ದಾವಣಗೆರೆ. ಒಂದ್ ಟಿಕೆಟ್ JDS ಬಿಟ್ಕೊಡ್ಬೇಕಿತ್ತು ನೀವು, ಬಾಗಲಕೋಟೆ ದಾವಣಗೆರೆಗೆ ಬಿಟ್ಕೊಟ್ರ ನೀವು. ಮತ್ತೆ ನಿಮ್ದು ಯಾವ ಒಪ್ಪಂದ? ನಿಮ್ದು ನಿಮ್ಗೆಲ್ಲ ಬಿಜೆಪಿ ಅವರಿಗೆ ಬೇಕು. ಯಾರ ಜೊತೆಗೆ ಯಾರು ಒಪ್ಪಂದನೂ ಆಗಿಲ್ಲ ಮೇಡಮ್. ಯಾಕರಿಗೂ ಒಳ ಒಪ್ಪಂದ ಆಗಿಲ್ಲ. ದಾಸ್ ಕರಿಯಪ್ಪ ಅವರು ಎಲೆಕ್ಷನ್ ಅವ್ರು ಮಾಡ್ತಾ ಇದಾರೆ, ಸಮರ್ಥ ಅವ್ರ ಎಲೆಕ್ಷನ್ ಅವ್ರು ಮಾಡ್ತಾ ಇದಾರೆ. ಸಮರ್ಥ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಸರಿ ಸುಮಾರು ಒಂದು 5 ವರ್ಷದಿಂದ ಅವ್ರ ಜೊತೆ ಒಡನಾಟಲ್ಲಿ ಇದೀನಿ. ನಮ್ಮ ಶಾಲೆ ವಾರ್ಷಿಕೋತ್ಸವಕ್ಕೂ ಬಂದಿದ್ರು. ಯಾವ್ದಾರ ಒಂದು ಸಣ್ಣ ಕಾರ್ಯಕ್ರಮ, ಮಕ್ಕಳದ್ದು ಯಾವ್ದಾರ ಒಂದು ಕಾರ್ಯಕ್ರಮ ಇದ್ರೂ ಬರ್ತಾರೆ. ಪ್ರಭಾ ಮೇಡಮ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು. ಇವತ್ತು ಜನಸಾಮಾನ್ಯರಿಗೆ ಸಿಗುವಂತ ನಾಯಕ ಯಾರಪ್ಪ ಅಂದ್ರೆ ಒಂದು ಯುವ ನಾಯಕ, 27 ವರ್ಷ ಯುವಕನ. ಕೆಪಬಿಲಿಟಿ ಮತ್ತು ಕೆಪಾಸಿಟಿ ಅವ್ರಿಗಿದೆ ಅಂತ ಅನ್ಸುತ್ತೆ ಸಮರ್ಥ ಅವ್ರಿಗೆ, ಯಾಕಂದ್ರೆ ತುಂಬಾ ಎಕ್ಸ್ಪೋಜರ್ ಇಲ್ಲ ಅವರಿಗೆ. ಹಾಗಾಗಿ ಆ ಒಂದು ನಾಯಕತ್ವದ ಗುಣ ಮತ್ತು ಲಕ್ಷಣ ಅವರಲ್ಲಿ ತಾವು ಕಂಡಿದ್ದೀರಾ? 100ಕ್ಕೆ 100 ಕಂಡಿದ್ದೀನಿ ಮೇಡಮ್. ಸಂವಿಧಾನದಲ್ಲಿ ನಮಗೆ ಎಲ್ರಿಗೂ ಹಕ್ಕಿದೆ ಟಿಕೆಟ್ ಕೇಳಕ್ ಕೇಳಿ. ಅದೇ ರೀತಿ ನಿಲ್ಲುವಂತ ವಯಸ್ಸೇನು? 26ನೇ ವಯಸ್ಸಲ್ಲಿ ತಾವು MLA ಕಂಟೆಸ್ಟ್ ಮಾಡ್ಬೇಕಂತ ತೀರ್ಮಾನ ಇದೆ. ಈಗ 27 ವರ್ಷಕ್ಕೆ ಅವ್ರು ನಿಂತಿದ್ದಾರೆ. ಯಾರಿಗೆ ಬೇರೆಯವ್ರಿಗೆ ಯಾಕೆ ಹೊಟ್ಟಿ ಉರಿತಾ ಇದೆ ಅಂದ್ರೆ, ಅವ್ರು ಗೆಲ್ಲುವಂತ ಅಭ್ಯರ್ಥಿ ಅವ್ರು ಹೆಂಗಾರ್ ಮಾಡೋ ಡಿಫೇಮ್ ಮಾಡ್ಬಿಟ್ರೆ ಅವ್ರಿಗೆ ನಾವು ನಮ್ಗೆ ಓಟ್ ಗಳಿಸ್ಕೋಬೇಕಂತ ಅವ್ರದ್ದು. ಆದ್ರೆ ಅಲ್ಪಸಂಖ್ಯಾತರಿಗೆ ನಾನು ಒಂದಿಷ್ಟು ಹೇಳ್ತೀನಿ ಮೇಡಮ್. ಜಮೀರ್ ಅಹಮದ್ ಸಚಿವರಿದ್ದಾರೆ, ರೆಹಮಾನ್ ಖಾನ್ ಸಚಿವರಿದ್ದಾರೆ. ಜಮೀರ್ ಬಂದಿಲ್ವಲ್ಲ ಸರ್? ಜಮೀರ್ ಅಹಮದ್ ಖಾನ್ ಬರ್ಲಿಲ್ಲ ಅಂದ್ರೂ ನಡೀತದಂತ SS ಮಲ್ಲಿಕಾರ್ಜುನ ನಾನು ಹೇಳ್ತೀನಿ ನೋಡಿ. ಜಮೀರ್ ಅಹಮದ್ ಖಾನ್ ಅವರು ಕಾಂಗ್ರೆಸ್ನ ಕಟ್ಟ ಅಭಿಮಾನಿಗಳು. ಅವರು ಇವತ್ತು ನಮಗೆ ಕೇರಳ ಗೆಲ್ಲುವಂತ ಟಾಸ್ಕ್ ವೇಣುಗೋಪಾಲ್ ಅವರು ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಆಲ್ರೆಡಿ ಸರ್ಕಾರ ಇದೆ. ಬೈ ಎಲೆಕ್ಷನ್ ನಾವು ಗೆಲ್ತೀವಿ, ಅದರಲ್ಲಿ ಅನುಮಾನನೇ ಇಲ್ಲ. ಸರ್ಕಾರ ಇದ್ರೆ ಚೆನ್ನಾಗಿ ದುಡ್ಡು ಸುರಿಯುತ್ತೆ ಅಂತನಾ? ದುಡ್ಡಿನ ಪ್ರಶ್ನೆನೇ ಬರಲ್ಲ ಮೇಡಮ್. ಇವತ್ತು ದುಡ್ಡು ನಾವು ಕೊಡ್ತಿರೋದು ಬಡ ಜನರಿಗೆ ಕೊಡ್ತಾರೆ ದುಡ್ಡು. ಇವತ್ತು ಸರ್ಕಾರ ಇವತ್ತು ಬಡ ಜನಕ್ಕೋಸ್ಕರನೇ ಸಾವಿರಾರು ಕೋಟಿ ಇವತ್ತು ಗ್ಯಾರಂಟಿ ಮುಖಾಂತರ ಕೊಡ್ತಾ ಇದೀವಿ. ಇವತ್ತು ಅಲ್ಪಸಂಖ್ಯಾತರಿಗೆ ನಾವು 25 ಜನಕ್ಕೆ ಬೋರ್ಡ್ ಚೇರ್ಮನ್ ಮಾಡ್ಬಿಟ್ಟು ಕ್ಯಾಬಿನೆಟ್ ಲೆವೆಲ್ ರ್ಯಾಂಕಿಂಗ್ ಕೊಟ್ಟಿದ್ದೀವಿ. ಬಿಜೆಪಿ ಒಬ್ರಿಗಾರ ಯಾರಿಗಾರು ಅಲ್ಪಸಂಖ್ಯಾತರಿಗೆ ಏನಾರು ಕೊಟ್ಟಿದ್ರೆ ಅವ್ರು ಹೇಳಿ, ಬೇಕಾದ್ರೆ ಅವ್ರು ಹೇಳ್ದಂಗೆ ಕೇಳ್ತೀವಿ. ಆಲ್ ರೈಟ್ ಮೇಡಮ್, ತಾವೇನ್ ಹೇಳಕ್ ಇಷ್ಟಪಡ್ತೀರಿ? ನಾನು ಒಂದ್ ಸ್ವಲ್ಪ ಈ ಬಹಳಷ್ಟು ಈ ಯಾವ್ದಾದ ಆಜಾದ್ ನಗರ, ಹೆಗಡೆ ನಗರ ಸೇರಿದಂತೆ ಆ ಕಡೆ ಎಲ್ಲ ಮಾತಾಡ್ಸ್ಕೊಂಡ್ ಬಂದೆ ಹೆಣ್ಮಕ್ಳನ್ನ. ಅವ್ರಿಗೊಂದು ಆಕ್ರೋಶ ಇದೆ. ನಮ್ಮನ್ನ ಯೂಸ್ ಅಂಡ್ ಥ್ರೋ ಮಾಡ್ತಾ ಇದ್ದಾರೆ, ಟಿಶ್ಯೂ ಪೇಪರ್ ತರ ಬಳಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್. ನಮಗೆ ಯಾವುದೇ ರೀತಿಯಂತ ಸ್ಥಾನಮಾನ ಕೊಡ್ತಾ ಇಲ್ಲ, ನಮ್ಗೆ ಅನ್ಯಾಯ ಆಗಿದೆ ಅಂತ ತಾವೇನ್ ಹೇಳ್ತೀರಿ? ಮೇಡಮ್, ಜನಗಳಿಗೆ ಏನ್ ಕೊಟ್ರು ತೃಪ್ತಿ ಆಗಲ್ಲ. ಕಾಂಗ್ರೆಸ್ನವ್ರು ಇವತ್ತು ಎಷ್ಟು ಮಾಡಿದ್ದಾರೆ? ಬಡವರಿಗೆ ಗ್ಯಾರಂಟಿ ಯೋಜನೆ ಕೊಟ್ರು, 5 ಯೋಜನೆ ಅನುಭವಿಸ್ತಾ ಇದ್ದಾರೆ ಅವರೆಲ್ಲ.
ಮತ್ತೆ ಚರಂಡಿ ವ್ಯವಸ್ಥೆ. ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಅವರು ಅವ್ರ ಅಪ್ಪನ ಮನೆಯಿಂದ ದುಡ್ಡು ತಂದು ಕೊಡ್ತಾ ಇದಾರೆ, ಜನರ ದುಡ್ಡು ಜನರಿಗೆ ಕೊಡ್ತಾ ಇದಾರೆ. ಅದೇನು ಉಪಕಾರ ಅಲ್ಲ ಮೇಡಮ್, ನೀವು ಉಪಕಾರ ಅನ್ನೋ ರೀತಿಯಲ್ಲಿ ಮೇಡಮ್ ಹಂಗಾದ್ರೆ ಬಿಜೆಪಿ ಏನಾರ ಕೊಟ್ಟಿದ್ರಾ? ಇವತ್ತು ನಮ್ಮ ಪಕ್ಷದವ್ರು ಕೊಡ್ತಾ ಇದನ್ನ ಕಾಂಗ್ರೆಸ್ನವ್ರು ಕೊಡ್ತಾ ಇದಾರೆ. ಅದೇ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ನಾವು ಇವತ್ತು ತೀರ್ಥಯಾತ್ರೆಗೆ ಹೋಗ್ತಾ ಇದಾರೆ, ನೋಡೋರೆಲ್ಲ ತೀರ್ಥಯಾತ್ರೆಗೆ ಹೋಗ್ತಾ ಇದಾರೆ. ಇವ್ರು ಬಿಜೆಪಿ ಯಾರ ಕೊಟ್ಟಿದ್ರೆ ಮ್ಯಾಮ್? ನಮ್ಗೇನೋ ಈ ಸರ್ಕಾರದಿಂದ ಫ್ರೀ ಅಕ್ಕಿ ಸಿಕ್ತು, 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತೆ ತೀರ್ಥಯಾತ್ರೆ ಕರೆಂಟ್ ಬಿಲ್ ಫ್ರೀ ಆಗಿದೆ. ಮಕ್ಕಳ ಎಜುಕೇಶನ್ಗೆ ಇವತ್ತು ಎಷ್ಟೋ ತಾಯಂದ್ರು ಮಕ್ಕಳ ಎಜುಕೇಶನ್ಗೆ ಆಗ್ಲಿ, ಮತ್ತೆ ಈ ಬಸ್ ಮನೆ ಕೆಲ್ಸಕ್ಕೆ ಹೋಗೋರು ಬಸ್ ವ್ಯವಸ್ಥೆ ಇರ್ಲಿಲ್ಲ, ಅದಕ್ಕೂ ದುಡ್ಡು ಹಾಕ್ಬೇಕಾಗಿತ್ತು. ಫ್ರೀ ಬಸ್ ಯೂಸ್ ಮಾಡ್ಕೊಂತಿದ್ದಾರೆ. 2,000 ರೂಪಾಯಿ ಕೊಟ್ಟಿದ್ದನ್ನ ಮಕ್ಕಳಿಗೆ ಎಜುಕೇಶನ್ಗಾಗತ್ತೆ, ಮನೆ ರೇಷನ್ಗಾಗತ್ತೆ. ಪ್ರತಿಯೊಂದು ಬಡವರು ಉದ್ಧಾರ ಆಗ್ತಾ ಇರೋದೇ ಕಾಂಗ್ರೆಸ್ ಸರ್ಕಾರದಿಂದ. ಈವನ್ ಪಬ್ಲಿಕ್ ನಾನ್ ಕೂಡ ಇವತ್ತು 2,000 ರೂಪಾಯಿ ತಿಂತಾ ಇದ್ದೀನಿ ಅಂದ್ರೆ ಆ ಋಣಕ್ಕೆ ನಾನು ಋಣ ತೀರಿಸ್ಬೇಕ್ರಾ? ನಂದೊಂದು ಓಟ್ ತಾನೆ. ಆ ಸರ್ಕಾರ ಇತ್ತ ಅಂದ್ರೆ ಮುಂದೆ ಇನ್ನೂ ಅನೇಕ ಯೋಜನೆಗಳು ಬರುತ್ತೆ. ಕೇವಲ ಗ್ಯಾರಂಟಿಗಳು ಕೊಟ್ಬಿಟ್ರೆ ಆಯ್ತಾ? ಅಭಿವೃದ್ಧಿ ಯೋಜನೆಗಳಿಗೆ ಹಣ ಇಲ್ದಂಗ್ ಮಾಡಿದ್ದಾರೆ. ಸರ್ಕಾರ ತುಂಬಾ ಸಾಲ ಮಾಡ್ತಾ ಇದೆ. ಕೇವಲ ಗ್ಯಾರಂಟಿಗಳಿಂದ ಹೊಟ್ಟೆ ತುಂಬರದಿಲ್ಲ. ಅಭಿವೃದ್ಧಿ ಕಾರ್ಯಗಳು ನಡಿಬೇಕು, ಅಭಿವೃದ್ಧಿ ಕಾರ್ಯಗಳು ನಿಂತ ನೀರಾಗಿದೆ ಅನ್ನೋ ಅಪವಾದ ಇದೆ ಮೇಡಮ್. ನಮ್ಮ ದಕ್ಷಿಣಕ್ಕೆ 100 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಭಿವೃದ್ಧಿಗೆ. ಅದು ಎಲೆಕ್ಷನ್ ಇದೆ ಅಂತ ಕೊಟ್ಟಿದ್ದಾರೆ. ಇಲ್ಲ ಮ್ಯಾಮ್, ಎಲೆಕ್ಷನ್ ಮುಂಚೆ ಅನೌನ್ಸ್ಮೆಂಟ್ ಆಗಿದೆ. ಎಲೆಕ್ಷನ್ ಮುಂಚೆ ಅಂದ್ರೆ ಎಲೆಕ್ಷನ್ ಇದೆ ಅಂತ ಗೊತ್ತಾದ್ಮೇಲೆ ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡಿರೋದು. ಮ್ಯಾಮ್ ಇಷ್ಟು ದಿವಸ ನನಗೆ ಶಾಣ್ಮುಖ ಶಿವಶಂಕರ್ ಆಗ್ಲಿ, ಎಸ್ ಮಲ್ಲಣ್ಣರಾಗ್ಲಿ ಎಲ್ಲಾ ಅಭಿವೃದ್ಧಿ ಮಾಡ್ಕೊಂತ ಬಂದಿದಾರಲ್ಲ, ಯಾವ್ದಾರ ಸರ್ಕಾರದ ಅನುದಾನ ಕಾಯ್ತಾ ಇದ್ರಾ? ಅಲ್ಲಿ ದಕ್ಷಿಣದಲ್ಲಿ ಹಾಸ್ಟೆಲ್ ಆಗಿದೆ, ರಾಜಕಾಲುವೆ ಆಗಿದೆ, ಆಮೇಲೆ ರೋಡ್ಗಳಾಗಿದ್ದಾವೆ, ಬೀದಿ ದೀಪ ಆಗಿದೆ. ಪ್ರತಿಯೊಂದು ವ್ಯವಸ್ಥೆ ಮಾಡ್ಕೊಂತ ಬಂದಿದ್ದಾರೆ. ದಾವಣಗೆರೆನ ಇಂಪ್ರೂವ್ ಮಾಡೋದೇ SS ಕುಟುಂಬ.